ಇವತ್ತು ಬೆಳಗ್ಗೆ ನಮ್ಮಿಬ್ಬರಿಗೂ ಮದುವೆ ಆಗಿದೆ. And from now, she is going to be the chairman of Vishwambara Group of Companies. ಏನ್ ಹೇಳ್ತಾ ಇದ್ಯಾ ಮಗಳೇ? ಇಷ್ಟೆಲ್ಲ ಆಯ್ತಾ? ಹೌದಪ್ಪ, ಇದೆಲ್ಲ ಆದಾಗಿಂದ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಒದ್ದಾಡ್ತಾ ಇದ್ದೀನಿ. ಬೆಳಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗಿಂದ ನನಗ್ ಗೊತ್ತಿರೋರೆಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಅವ್ರಿಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ದೇನೆ ಫಸ್ಟ್ ಟೈಮ್ ಜೀವನದಲ್ಲಿ ಫೋನ್ ರಿಸೀವ್ ಮಾಡೋದಕ್ಕೆ ಭಯ ಆಗ್ತಿದೆ. ಅಷ್ಟೇ ಅಲ್ಲಪ್ಪ, ಬೆಳಗ್ಗೆನೆ ನಮ್ಮ ಮನೆ ಮುಂದೆ ನ್ಯೂಸ್ ಚಾನೆಲ್ ಅವ್ರು ಬಂದು ನಿಂತ್ಕೊಂಡಿದ್ದಾರೆ. ನಾವೆಲ್ಲ ಹೊರಗೆ ಹೋಗಕ್ಕೂ ಆಗದೆ ಜೈಲಲ್ಲಿರೋ ಖೈದಿಗಳ ತರ ಬಂದೇ ಆಗಿದೀವಪ್ಪ. ಮಾವ ಮತ್ತೆ ಕಾವೇರಿ ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿದ್ದಾರೆ. ಅಲ್ಲಪ್ಪ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಎಷ್ಟು ಕೋಪ ಬರ್ಬೋದು ನೀವೇ ಹೇಳಿ. ನಿನ್ ಸಂಕಟ ನನಗೆ ಅರ್ಥ ಆಗುತ್ತೆ ಮಗಳೇ. ಅದ್ ಸರಿ, ನಿಮ್ಮ ಮಾವ ಇದ್ದಕ್ಕಿದ್ದ ಹಾಗೆ ಹಿಂಗ್ಯಾಕೆ ಮಾಡಿದ್ರು ಅಂತ ನೀವು ಕೇಳಿದ್ರಾ? ಅದಕ್ಕೆ ಅವ್ರೇನಂದ್ರು? ಇಲ್ಲಪ್ಪ, ಇಲ್ಲಿ ತನಕ ನಮ್ಗೇನು ಕೇಳೋದಿಕ್ಕಾಗ್ಲಿಲ್ಲ. ಆದ್ರೆ ನಾವೆಲ್ಲರೂ ಡಿಸೈಡ್ ಮಾಡಿದೀವಿ, ಎಲ್ಲ ಒಟ್ಟಿಗೆ ಹೋಗಿ ಕೇಳ್ತೀವಿ. ನೀವು ಕೇಳದ್ ಕೇಳಿ ಅವ್ರೇನು ಹೇಳ್ತಾರ ನೋಡಿ, ಆಮೇಲೆ ಈ ವಿಷಯನ ನನಗೆ ತಿಳಿಸಿ. ನಾನಲ್ಲಿ ಬಂದು ಮಾತಾಡ್ತೀನಿ. ಹೊರಗಡೆ ನಮ್ಮ ಮನೆಗಳಿಗೆ, ನಮ್ಮ ಕಂಪನಿಗಳಿಗೆ ಆಗ್ತಾ ಇರೋ ಲಾಸ್ ಬಗ್ಗೆ ತಿಳಿಸಿ ಬುದ್ಧಿ ಹೇಳ್ತೀನಿ. ಅವ್ರು ಮಾಡಿರೋ ತಪ್ಪನ್ನ ಸರಿ ಮಾಡೋಕ್ಕೆ ಒಂದು ದಾರಿ ಹುಡುಕಿ ಆಮೇಲೆಲ್ಲ ಸರಿ ಮಾಡ್ತೀನಿ. ಅಷ್ಟು ಮಾಡಿ ಅಪ್ಪ ಸಾಕು. ಹೌದಪ್ಪ, ನೀವೆಷ್ಟೊತ್ತಿಗೆ ಬರ್ತಿದ್ದೀರಾ? ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬೇಗ ಬರ್ತೀನಿ. ಸರಿಪ್ಪ, ಬೇಗ ಬನ್ನಿ. ಹುಷಾರ್ ಮಗಳೇ, ಏನೇ ಆದರೂ ವಿಷಯ ತಿಳಿಸು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರ್ತೀನಿ. ಸರಿಪ್ಪ. ಏ ಕಾವೇರಿ, ಮಾವ, ನಿಮ್ಮಿಬ್ರು ಆಟಕ್ಕೆ ನಮ್ಮಪ್ಪ ಆದಷ್ಟು ಬೇಗ ಫುಲ್ ಸ್ಟಾಪ್ ಇಡ್ತಾರೆ. ಬರೀ ಫುಲ್ ಸ್ಟಾಪ್ ಇಡೋಕಷ್ಟೇ ಅಲ್ಲ, ಅವ್ರ ಫುಲ್ ಚಾಪ್ಟರ್ನ ಕ್ಲೋಸ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಪರಶುರಾಮ್, ಈ ಮದುವೆ ಆಗಿ ನೀನು ದೊಡ್ಡ ತಪ್ಪು ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ಯಾ. ಈಗ ಇದನ್ನೇ ಇಟ್ಕೊಂಡು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಹಾಯ್ ದತ್ತ. ಹಾಯ್. ಸಾರಿ ದತ್ತ, ನಿನ್ನ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ. ನಿನ್ನೆ ಯಾಕೆ ಪಾರ್ಟಿಗೆ ಬರಲಿಲ್ಲ? ಮನಸ್ಸಿರಲಿಲ್ಲ. ತಗೋ ರಾಮ್. ಏನ್ ದತ್ತ ಇದು? ರಾಮ್ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಎಂಥದೇ ಸಂದರ್ಭ ಬಂದರೂ ಒಂದು ಅದ್ಭುತವಾದ ಡಿಸಿಷನ್ ತಗೊಳ್ಳೋ ದ ಬೆಸ್ಟ್ ಡಿಸಿಷನ್ ಮೇಕರ್. ನಿನ್ನ ನಿರ್ಧಾರ ಯಾವತ್ತೂ ತಪ್ಪಾಗಿದ್ದೇ ಇಲ್ಲ. ಆದರೆ ಇವತ್ತು ನಿನ್ನ ಡಿಸಿಷನಿಂದ ನನಗೆ ತುಂಬಾ ಡಿಸ್ಟರ್ಬ್ ಆಗಿದೆ. ನಿನ್ನ ಬಗ್ಗೆ, ನಿನ್ನ ಪರ್ಸ್ನಾಲಿಟಿ ಬಗ್ಗೆ ನಾನು ಇಟ್ಕೊಂಡಿದ್ದ ಹೋಪ್ಸ್ ಎಲ್ಲ ಇವತ್ತು ಹೊರಟೋಯ್ತು. ಯಾಕೆ ಈ ನಿರ್ಧಾರ ತಗೊಂಡೆ, ಅದರಿಂದ ಏನು ಕಾರಣ ಇತ್ತು, ಅದೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ. ಐ ಕಾಂಟ್ ಡೈಜೆಸ್ಟ್ ದಿಸ್. ಎಷ್ಟು ದಿವಸ ನಿನ್ನ ಜೊತೆ ಆದರ್ಶಗಳಿತ್ತು, ಪ್ರಿನ್ಸಿಪಲ್ಸ್ ಇತ್ತು. ಎಲ್ರಿಗೂ ಅನಿಸೋ ಹಾಗೆ ನೀನು ನನ್ನ ಪಾಲಿಗೂ ರೋಲ್ ಮಾಡಲಾಗಿದ್ದೆ. ನಾನು ಇಷ್ಟು ದಿವಸ ನಿನ್ನ ಜೊತೆ ಇದ್ದಿದ್ದು ನೀನು ಕೊಡೋ ಸಂಬಳಕ್ಕೋ ಅಥವಾ ನಿನ್ನೆ ಕೊಟ್ಟಿಯಲ್ಲ 3 ಕಂಪ್ನಿಗಳನ್ನು ನೋಡ್ಕೊಳ್ಳೋ ಹೊಸ ಹುದ್ದೆ, ಆ ಆಸೆಗೋ? ಅಲ್ಲ. ಎಂಪ್ಲಾಯೀಸ್ ಮೇಲೆ ನಿನಗಿದ್ದ ಶೀರ್ ಕನ್ಸರ್ನ್ಸ್, ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಹಂಬಲ, ನಿನ್ನ ಸಿಂಪಲ್ ಲೈಫ್ ಸ್ಟೈಲ್, ಕಂಪ್ಯಾಷನ್ಸ್, ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾನು ಇಷ್ಟು ದಿವಸ ನಿನ್ನ ಜೊತೆ ಇದ್ದಿದ್ದು.